ಚಾಮುಂಡೇಶ್ವರಿನಲ್ಲಿ ಕುಮಾರಣ್ಣರವರ ಮನಸ್ಸಲ್ಲಿ ಪ್ರಬಲವಾದಂಥ ಒಂದು ಅಭ್ಯರ್ಥಿಯನ್ನು ಹಾಕಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದಾರೆ. ಆದರೆ ಭಾಳಷ್ಟು ಕಾರ್ಯಕರ್ತರು ಮುಖಂಡರು ಕುಮಾರಣ್ಣರವ್ರನ್ನೇ ಬರಬೇಕು ಅಂತೇಳಿ ಒತ್ತಾಯನೂ ಕೂಡ ಮಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ಎಲ್ಲ ಮಧ್ಯ ಈಗ ಹಾಲಿ ಇರುವಂಥವ್ರು ನಾನು ಜೆ ಡಿ ಎಸ್ಸಲ್ಲೇ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲವನ್ನು ನನ್ನ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರು ಸಾಹೇಬರು, ನನ್ನ ರಾಜ್ಯ ನಾಯಕರಾದಂಥ ಕುಮಾರಣ್ಣರವರು ಗಮನಿಸ್ತಾ ಇದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ಇಲ್ಲಿ ನಾನೇನಾಗಬೇಕು, ಅಶ್ವಿನ್ ಏನಾಗಬೇಕು, ಮಂಜೇಗೌಡರು ಏನಾಗಬೇಕು, ಮಾದೇಗೌಡರು ಏನಾಗಬೇಕು ಅನ್ನೋದು ಮುಖ್ಯ ಅಲ್ಲ. ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಸಮ್ಮಿಶ್ರ ಸರ್ಕಾರ ಬರಬೇಕು, ಈ ಒಂದು ದರಿದ್ರ ಸರ್ಕಾರ ತೊಲಗಬೇಕು. ಆ ಒಂದು ಕಾರಣಕ್ಕೆ ಹೈಕಮಾಂಡ್ ತಗೊಳ್ಳುವಂಥ ಎಲ್ಲ ನಿರ್ಧಾರಕ್ಕೂ ನಾವು ಬದ್ಧ ಇದ್ದೇವೆ ಎನ್ನುವಂಥ ಮಾತನ್ನು ನಾನು ಅವತ್ತು ಹೇಳಿದ್ದೀನಿ. ಈಗ ಅವ್ರದ್ದೊಂದು ಕ್ಷೇತ್ರ ಇದೆಯಲ್ಲ ಸರ್, ಎಮ್ ಎಲ್ ಎ ಅಲ್ಲಿ ಆಗಿದ್ದಾರಲ್ಲ, ಶಾಸಕರಿದ್ದಾರಲ್ಲ. ಈಗ ಹುಣಸೂರು ಏನಾಗಿದೆ, 2008ರಲ್ಲಿ ನಮ್ಮಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಈಗಿನ ಚಾಮುಂಡೇಶ್ವರಿ ಕ್ಷೇತ್ರದವ್ರು ಇದ್ದರು, ಹೌದು ತಾನೆ? ಬಿ ಜೆ ಪಿಯಿಂದ ಚಿಕ್ಕಮಾದಣ್ಣರವರು ಜೆ ಡಿ ಎಸ್ಸಿಂದ ಇದ್ದರು 2008ರಲ್ಲಿ. ಅದಾದಮೇಲೆ ಕುಮಾರಣ್ಣರವರು ಅವರಿಬ್ಬರನ್ನ ಕರೆದು ಈಗಿನ ಸನ್ಮಾನ್ಯ ಜಿ ಟಿ ದೇವೇಗೌಡರು ನಮ್ಮ ಪಕ್ಷಕ್ಕೆ ಬಂದ ಮೇಲೆ ನೀವು ಚಾಮುಂಡೇಶ್ವರಿಗೆ ಹೋಗಿ, ನೀವು ಕೋಟೆಗೆ ಹೋಗಿ ಅಂತೇಳಿ ತೀರ್ಮಾನವನ್ನು ಮಾಡಿ ಕಳಿಸಿದಂಥ ಪುಣ್ಯಾತ್ಮರು ನನ್ನ ನಾಯಕರಾದಂಥ ಕುಮಾರಣ್ಣರವರು. ಅವತ್ತು ಅದಾದ ನಂತರ ಜಿ ಟಿ ದೇವೇಗೌಡರು ಶಾಸಕರಾದರು, ಅವ್ರು ಬಂದರು, ಕುಮಾರಸ್ವಾಮಿ ಅಭ್ಯರ್ಥಿ ಆದರು, ಹೌದಲ್ವಾ? ಕುಮಾರಸ್ವಾಮಿ ಅಭ್ಯರ್ಥಿ ಆದರು. ಆಮೇಲೆ ಅವ್ರು ಸತ್ತೋದ್ರು. ಅದಾದಮೇಲೆ ಮತ್ತೆ ವಿಶ್ವನಾಥ್ ಅವರು ಆದರು. ಅದೇನಾಯಿತು ಅಂತ ನಿಮಗೆ ಗೊತ್ತು, ಹೇಳ್ಬಿಡ್ತೀನಿ. ಅದೇನಾಯಿತು ಅಂತ ಗೊತ್ತಾಯಿತು ಯಾವಾಗ? ವಿಶ್ವನಾಥ್ ಅವ್ರದ್ದು. ಅದಾದಮೇಲೆ ಸೋಮಶೇಖರ್ ಕ್ಯಾಂಡಿಡೇಟ್ ಮಾಡಿದ್ರು, ಅವರು ಈಗ ಜನಗಳ ಜೊತೆ ಇಲ್ಲ. ಈಗ ಹಾಲಿ ಶಾಸಕರಿದ್ದಾರೆ. ನಾವು ಒಂದೊಂದು ಪಕ್ಷ ಒಂದೊಂದು ಚುನಾವಣೆಗಳಲ್ಲಿ ಒಂದೊಂದು ತೀರ್ಮಾನವನ್ನು ತೆಗೆದುಕೊಂಡು ಹೋದರೆ ನಮ್ಮನ್ನು ನಂಬಿರ್ತಕ್ಕಂಥ ಅಲ್ಲಿಯ ಕಾರ್ಯಕರ್ತರುಗಳು, ಈಗ ನನಗೆ ಬಿ ಜೆ ಪಿಯಿಂದ ಲೋಕಸಭೆಗೆ ಬರಬೇಕು ಅಂತ ಭಾಳ ಒತ್ತಡ ಇತ್ತು. ಆದರೆ ನಮ್ಮ ಕ್ಷೇತ್ರದ ಜನ ಆಗೆಲ್ಲ ಪತ್ರಿಕೆಯಲ್ಲಿ ನಿಮ್ಮಲ್ಲೆಲ್ಲ ಬರೆದಿರೋದು ನೋಡಿದ್ದೀರಿ.